ಅರಣ್ಯ ಸಿಬ್ಬಂದಿ ಗುಂಡಿಗೆ 3 ಜನ ಬಲಿಯಾಗಿದ್ದಾರೆ. ನೋಡಿ, ಇಲ್ಲಿ ತನಕ ನಾವು ಈ ಪ್ರಾಣಿಗಳು ಮತ್ತು ಮನುಷ್ಯರ ನಡುವಿನ ಸಂಘರ್ಷವನ್ನು ನೋಡ್ತಾ ಇದ್ವಿ. ಆದರೆ ಈಗ ಗ್ರಾಮಸ್ಥರ ಸಂಘರ್ಷ ಶುರುವಾಗಿದೆ. ಶಾಗ್ಯ ವ್ಯಾಪ್ತಿಯ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ಎನ್ಕೌಂಟರ್ ಆಯಿತು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಹೊಳೆದಟ್ಟಿ ಅರಣ್ಯ ಧಾಮ, ಕಾವೇರಿ ವನ್ಯಜೀವಿ ಧಾಮ, ಅದರ ವ್ಯಾಪ್ತಿಯ ಹೊಳೆದಟ್ಟಿ ಅರಣ್ಯ ಪ್ರದೇಶ. ಕಾಡು ಪ್ರಾಣಿಯನ್ನು ಬೇಟೆ ಮಾಡಿ ಮಾಂಸವನ್ನು ಬೇರ್ಪಡಿಸ್ತಿದ್ದಂಥ ಸಂದರ್ಭದಲ್ಲಿ, ಹಂಚ್ಕತಿದ್ದಂಥ ಸಂದರ್ಭದಲ್ಲಿ ಅರಣ್ಯ ಸಿಬ್ಬಂದಿ ದಾಳಿ ಮಾಡಿದರು. ಶಸ್ತ್ರಾಸ್ತ್ರ ಕೆಳಗಡೆಗಿಟ್ಟು ಶರಣಾಗಿ ಅಂತ ಹೇಳಿದರು. ಆದರೆ ಇದಕ್ಕೆ ಅವರು ಒಪ್ಪಲಿಲ್ಲ. ಅರಣ್ಯ ಇಲಾಖೆಯ ಮೇಲೇ ಗುಂಡಿನ ದಾಳಿ ಮಾಡಿದರು. ಅದಕ್ಕೆ ಅರಣ್ಯ ಸಿಬ್ಬಂದಿ ಕೂಡ ವಾಪಸ್ ಗುಂಡು ಹಾರಿಸಿದರು. 3 ಜನ ಬಲಿಯಾಗಿದ್ದಾರೆ. ಈಗ ನಾವು ತೋರಿಸ್ತಾ ಇದ್ದೀವಿ. ಮಂತ್ರಿಗಳು ಕೂಡ ನೋಡಕ್ಕೆ ಬಂದಿದ್ದಾರೆ. ಪುಟ್ಟರಂಗ ಶೆಟ್ಟಿ ಅವರು ಬನ್ನಿ ಹಾಸ್ಪಿಟಲ್ ಹತ್ರ. ಪುಟ್ಟರಂಗ ಶೆಟ್ಟಿ ಮಾತಾಡ್ತಾ ಇದ್ದಾರೆ, ನೋಡೋಣ. ಇವತ್ತು ನಾನು ಬೆಳಗ್ಗೆ ಸ್ವತಂತ್ರ ದಿನಾಚರಣೆ ಭಾಗವಹಿಸಿದ್ದೆ. ಅಲ್ಲಿಗೆ ಒಂದು ಮೆಸೇಜ್ ಬಂತು, ಈ ರೀತಿ ಹೊಸಮಂಗಲ, ತೋಮರಪಾಳ್ಯ, ಮರಿಮಂಗಲ ಮತ್ತು ತೋಮರಪಾಳ್ಯ ಅಲ್ಲಿ ಇದ್ದಂಥ ಒಂದು 3-4 ಜನಕ್ಕೆ ಶೂಟೌಟ್ ಆಗಿದೆ. 3 ಜನಲ್ಲೇ ಡೆತ್ ಆಗಿದ್ದಾರೆ. ಒಬ್ಬ ಎಲ್ಲ ಬಂದಿದ್ದಾನೆ ಅಂತ ಗೊತ್ತಾಯಿತು. ಅದನ್ನು ನೋಡಿ ಎಲ್ಲಿದ್ದಾರೆ ಅಂತ ಪತ್ತೆ ಮಾಡಿದಾಗ ಅವ್ರು ನೇರವಾಗಿ ಮೈಸೂರು ತಂದಿದ್ದಾರೆ. ಅದಕ್ಕೆ ನಾನು ಮತ್ತು ಜಿಲ್ಲಾಧಿಕಾರಿಯವರು, ನಮ್ಮ ಮಾಜಿ ನರೇಂದ್ರ ಅವರು, ನಾವು 3 ಜನ ವಿಸಿಟ್ ಕೊಟ್ಟು ಎಲ್ಲ ನೋಡಿದ್ದೀವಿ. ಯಾರು ಇಲ್ಲಿ ಏನಾಯಿತು ಅಂತ ಪೂರ್ಣ ಮಾಹಿತಿ ನಮ್ಗೆ ಹೇಳ್ತಾ ಇಲ್ಲ. ಇಲ್ಲಿಂದ ನಾವು ಸೀದಾ ಹನೂರಿಗೆ ಹೋಗ್ತೀವಿ. ಅಲ್ಲೇ ಇದು ಸತ್ಯಾಸತ್ಯತೆ ಏನಂತ ನಮ್ಗೆ ಗೊತ್ತಾಗುತ್ತೆ. ಫಾರೆಸ್ಟ್ ಇಲಾಖೆಯವರು ಅವರು ಹೇಳೋದೇನೆಂದರೆ, ಅವರು ಏನೋ ಮಾಂಸ ಒಬ್ಬರು ಹೇಳಿದ್ರು, ಬೇಟೆ ಮಾಡೋಕ್ಕೆ ಬಂದರು, ಮಾಂಸ ತಗೊಂಡು ಹೋಗ್ತಾಯಿದ್ರು. ಆಗ ನಾವು ಅವ್ರನ್ನ ಅಟ್ಟಿಸ್ಕೊಂಡು ಹೋದ್ವಿ. ಅವರು ತಿರುಗಿಕೊಂಡು ನಮಗೆ ಶೂಟ್ ಮಾಡೋಕೆ ಬಂದು ನಾವು ಶೂಟ್ ಮಾಡಿದ್ವಿ ಅಂತ ಹೇಳ್ತಾರೆ. ನೋಡೋಣ ಸತ್ಯಾಸತ್ಯತೆ. ಈಗ ಸಂಬಂಧಿಕರ ಆರೋಪ ಇರುವಂಥದ್ದು ಆ ಥರ ಸಿಚುವೇಶನ್ ಇದ್ದರೆ ಕಾಲ್ಗೆ ಶೂಟ್ ಮಾಡಬೇಕಾಗಿತ್ತು, ಕತ್ತಿಗೆ, ಎದೆಗೆಲ್ಲ ಯಾಕೆ ಶೂಟ್ ಮಾಡಿ? ಅದನ್ನು ನಾವು ಅಂದ್ಕೊಂಡಿದ್ದೀವಿ. ನೋಡ್ತೀವಿ, ಪರಿಶೀಲನೆ ಮಾಡಿ. ಏನು ಅನ್ಕೊಂಡಿದ್ದೀರಾ ಅಂತದ? ಏನು ಅನ್ಕೊಂಡಿದ್ದೀರಾ ಅಂತ? ಆ ಥರ ಮಾಡೋದು ತಪ್ಪು ಅಂತ. ಕತ್ತುಗಾಲಿ ಶೂಟ್ ಮಾಡಿದಾರಲ್ಲ, ಅದು ತಪ್ಪು. ಮಾಡಬೇಕಾದ್ರೆ ಕಾನೂನದೇ ಮಂಡಿದ ಕೆಳಗಡೆ ಶೂಟ್ ಮಾಡಬೇಕು ಅಂತ ಇರೋದು. ಈಗ ಫಾರೆಸ್ಟ್ ಇವರು ಬೇಟೆ ಆಡಕ್ಕೆ ಬಂದಿದ್ರು ಅಂತ ಫಾರೆಸ್ಟ್ ಅವ್ರು ಹೇಳ್ತಾ ಇದ್ದಾರೆ. ಅದೇ ಹೇಳ್ತಿರೋದು. ಓಕೆ, ಯಾವಾಗ ಆಗಿರೋದು ಇನ್ಸಿಡೆಂಟ್ ಆಗಿರೋದು? 5 ಗಂಟೆ 20 ನಿಮಿಷ ಬೆಳಗಿನ ಜಾವ. ಆಲ್ರೆಡಿ ಬೇಟೆ ಆಡಿದ್ರು ಅಂತ ಆಡಕ್ಕೆ ಬಂದಿರೋದು. ಒಬ್ರು ಹೇಳ್ತಾರೆ ಇಲ್ಲ ಬೇಟೆಯಾಡಿ ಮೊಸ ತಗೊಂಬತ್ತಿದ್ರು ಆಗ್ಬಿಡೋದು ಅಂತಾರೆ. ಬೇರೆ ಬೇರೆ ಥರ ಮಾಹಿತಿಗಳು ಬರ್ತವೆ. ಬೇರೆ ಬೇರೆ ಮಾಹಿತಿ ಕೇಳ್ತಾ ಇಲ್ಲ. ಅರಣ್ಯ ಇಲಾಖೆಯವರು ತಮಗೆ ಏನು ಹೇಳಿದ್ರು? ಅರಣ್ಯ ಇಲಾಖೆ ನಾನು ಹೋಗಿ ನೋಡಿಲ್ಲ. ಈ ಥರ ಸಹಿತ ನಮ್ಮ ACFನು ಹಂಗೆ ಹೇಳ್ದ. ನಮ್ಮ DFO ನಮ್ಮ ಕಡೆಯವರು, ಅವ್ರು ನಾನು ಅಲ್ಲೇ ಹೋಗ್ತೇನೆ. ಈ ಮಾಹಿತಿ ಥರ ನೀವು ಮಾಹಿತಿ ತಗೋಬೇಕಲ್ವ ಸರ್? ಮಾಹಿತಿ ಸತ್ಯ ಯಾರು ಕರೆಕ್ಟಾಗಿ ಹೇಳಲ್ಲ ರೀ. ಇನ್ನು ನಾವು ತಗೋಬೇಕಲ್ಲಿ. ಅವ್ರ ಕಡೆ ಇದ್ದಾರಲ್ಲ ಫಾರೆಸ್ಟ್ನವ್ರು, ಅವ್ರು ಬೇಕಾದ್ರೆ ಅವ್ರು ಹೇಳ್ತಾರೆ. ನಮ್ಮ ಈ ಕಡೆ ಪಾಪ ನಮ್ಗೆ ಯಾರು ಇನ್ನೂ ಏನು ಹೇಳಿಲ್ಲ. ಇವ್ರು ತಿಳ್ಕೊತೀವಿ ಅವ್ರ ಸತ್ಯ. ಈಗ 3 ಜನ ಡೆತ್ ಆಗಿದೆ. ಇನ್ನೊಬ್ರು ತಪ್ಪಿಸ್ಕೊಂಡು ಅವ್ರು ಎಲ್ಲಿದ್ದಾರೆ ಏನು ಅವ್ರ ಮಾಹಿತಿ ಇಲ್ವಾ? ಇಲ್ಲಿ ಆಸ್ಪತ್ರೆ ಇದ್ದಾರೆ. ಇಲ್ಲಿ ಆಸ್ಪತ್ರೆ ಇದ್ದಾರೆ. ನೋಡ್ತೀವಿ. ಫಾರೆಸ್ಟ್ ಏನು ಆಗಿಲ್ಲ. ಅವರು ಅವ್ರಿಗೆ ಯಾರಿಗೂ ಬಿದ್ದಿಲ್ಲ. ಇವ್ರಿಗೆ ಹೊಡೆದಿದ್ದಾರೆ. ಅವರು ಇವ್ರಿಗೆ ಹೊಡೆದಿರೋದು. ನಿಮಗೆ ಹೈಯರ್ ಅಫಿಷಿಯಲ್ಸ್ ಹೇಳ್ತಾ ಇರೋದು ಬೇಟೆ ಆಡಿ ಬರ್ತಾ ಇದ್ರಂತ ಇಲ್ವಾ? ಅವ್ರು ಬೇಟೆಯಾಡಿ ಬರ್ತಾ ಇದ್ರು ಅಂತ ಹೇಳ್ತಾ ಇರೋದು. ಅವ್ರು ಹೇಳ್ತಾ ಇರುವಂಥದ್ದು. ಈಗ FIR ಆಗಿದೆ ಸರ್. ಇನ್ನು ಅವ್ರು ಕಂಪ್ಲೀಟ್ ಕೊಡ್ಬೇಕಲ್ಲ. ಕಂಪ್ಲೀಟ್ ಕೊಡೋಕೆ ಯಾರು ಸಿದ್ಧ ಇಲ್ಲ. ಅವರು ಪಾರ್ಟಿಗಳ ಕಡೆಯವರು ಅಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ಅಲ್ಲೂ ನೋಡಿ ಕಂಪ್ಲೀಟ್ ಕೊಟ್ಟು ಅದು ಏನು ಮಾಡಬೇಕು ನೋಡಿಸಿ ಪೋರ್ಟ್ಪಾರ್ಟಲ್ ಮಾಡಕ್ಕೆ ಮಾಡಿಸ್ಬೇಕು ಸರ್. ಘಟನೆ ಇಷ್ಟೊತ್ತಾಗಿದೆ ಸರ್. ಫಾರೆಸ್ಟ್ ಇಲಾಖೆಯಲ್ಲಿ ಅಧಿಕೃತವಾದಂತಹ ಮಾಹಿತಿಗಳು, ಹೇಳಿಕೆಗಳು ಈ ಕ್ಷಣದವರೆಗೂ ಬಂದಿಲ್ಲ ಸರ್. ಯಾರಿಗೂ ಬಂದಿಲ್ಲ. ಇದು ಕೊಡಬೇಕು, ಕೊಡಿಸ್ತೀವಿ. ಮಾಹಿತಿ ಕೊಡಿ. ಈಗ ಗಲಾಟೆ ಐತೆ ಅಂತ ತಪ್ಪಿಸ್ಕೊಂಡಿದ್ದಾರೆ ಅಂತಲ್ಲಿ. ನಾವು ನೋಡಿದಾಗ ಅವ್ರು ಗಲಾಟೆ ಆಗ್ತದೆ ಅಂದ್ಬಿಟ್ಟು ಅವರು ನಿಮ್ಗೆ ಇನ್ನೊಂದು ಹೇಳಿ ಹೊಡೆದು ಬಿದ್ದಾಗ ಅವ್ರು ಬಾಡಿನೇ ತರಾಗಿಲ್ಲ. ಅವರು ಬಾಡಿ ಎತ್ಕೊಂಬಂದ್ರೆ ದೊಡ್ಡ ತಪ್ಪಾಗಿದೆ. ಅಲ್ಲಿ ಫಾರೆಸ್ಟ್ನವರು ಬಾಡಿಗಳನ್ನ ಅವ್ರೇನು ನನಗೆ ತಿಳಿದ ಬೇರೆ ಹೇಳ್ತಾ ಇರೋದು ಏನಂತಂದರೆ, ಅಲ್ಲಿ 2 ಸುತ್ತೋದ್ರು, ಒಬ್ಬದಕ್ಕಿದ್ದ. ಹಾಗಾಗಿ ನಾವು ತಗೊಬಂದ್ವಿ ಅಂತ. ಒಬ್ಬರೇ ಸಲ ಇಬ್ಬರೇ ಸಲ
ಅಲ್ಲಿ ಗೊತ್ತಾಗ ಮೇಲೆ ತರಬೇಕಾಗಿತ್ತು ಅಂತ ನನ್ನ ಒಂದು ಅಧಿಕಾರಿಗಳು ತಪ್ಪಿದೆ ಅಂತ ತಾವು ಹೇಳ್ತಾ ಇದ್ದೀರಾ? ಅದೇ ನೋಡ್ಬೇಕಲ್ಲ, ನಾನು ಹೆಂಗ್ ಹೇಳಕ್ಕಾಯ್ತಲ್ಲ ನೋಡಿ ಹೇಳ್ತೀನಿ. ಅರಣ್ಯ ಇಲಾಖೆ ತಪ್ಪು ಮಾಡಿದ್ದಾರೆ ಅಂತ ತಮಗೆ ಅನ್ನಿಸ್ತಾ ಇದೆಯಾ? ಯಾಕಂದ್ರೆ ಅವ್ರು ಹೊಡೆದಿರೋ ಜಾಗ ನೋಡಿದಾಗ ಅನ್ನಿಸ್ತದೆ. ಎನ್ಕೌಂಟರ್ ನಕಲಿ ಎನ್ಕೌಂಟರ್ ಅಂದ್ರೆ ನಕಲಿ ಅಂತ ಕೇಳಕ್ಕಲ್ಲ, ಅವ್ರು ಹೇಳ್ತಾರಲ್ಲ ಅವ್ರು ಮಾಂಸ ತಗೊಂಬತ್ತಿದ್ರು ಅದು ಕೊಡೋದು ಅಂತ. ಅವರು ನಮ್ಗೆ ಗನ್ ತಕೊಂಡು ಎದುರೇಟ್ ಹೊಡೆದ್ರು, ನಾವು ಆಗ ಹೊಡೆದು ಅವ್ರು ಡೆತ್ ಆಗಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಈಗ ಒಂದಲ್ಲ ಎರಡಲ್ಲ ಮೂರ್ ಸಾವಾಗಿರುವಂತದ್ದು. ಅವ್ರು ಹೇಳ್ತಾ ಇರುವಂತದ್ದು ಕೃಷಿಕರಿದ್ರು, ದನ ಕರುಗಳು ಒಳಗಡೆ ಹೋಗ್ತಾ ಇತ್ತು, ಸೊಪ್ಪುಗಳನ್ನ ತರಕ್ ಹೋಗ್ತಾ ಇದ್ರು, ಹಿಡಿದವ್ರಿಗೆ ಶಿಕ್ಷೆ ಕೊಡ್ಬೋದಿತ್ತು, ಯಾಕೆ ಫೈರ್ ಮಾಡಿದ್ರು ಅನ್ನೋ ಪ್ರಶ್ನೆ. ಅದನ್ನೇಪ ನಾವು ಪರಿಶೀಲನೆ ಮಾಡ್ತೀವಿ. ಅದನ್ನ ಇಲಾಖೆಯವ್ರನ್ನ ಮಾತಾಡಿಲ್ಲ ಸರ್ ಇದುವರೆಗೂ ತಾವು? ನಾನು ಇವನು ಮತ್ತೆ ಡಿ ಎಫ್ ನಮ್ಮ ಡಿ ಎಫ್ ಮಾಡಿದ್ವಿ. ಹೇಳಿದ್ರು ಅವನು ಅದೇ ಅವರು ಬೇಟೆಗೆ ಹೋಗಿ ಮಾಂಸ ತಗೊಂಬತ್ತಾ ಇದ್ರು. ತಾವು ಕ್ರಾಸ್ ಚೆಕ್ ಮಾಡ್ಲಿ, ಕ್ರಾಸ್ ಕ್ವಶನ್ ಮಾಡ್ಲಿ, ಶೂಟ್ ಮಾಡಿದ್ರಿ ಅಥವಾ ಏನು ಹೇಳಿಲ್ವ ಅಂತ ಕೇಳಿದ್ರಿ. ಎಲ್ಲಿ ಅವನು ಪಾಪ ಇಲ್ಲಿಂದ ಹೋಯ್ತಾ ಇರೋನು, ಅವ್ರು ಯಾರು ನಮ್ಗೆ ಸಿಕ್ಕಿಲ್ಲ ಇನ್ನೂ. ಒಂದ್ ನಿಮಿಷ, ನಿಮ್ಗೆ ಗೊತ್ತಿಲ್ಲ ಎಷ್ಟು ಗಂಟೆಯಲ್ಲಿ ಮುಗಿತಲ್ಲಿ, ಇನ್ನೂ ಮುಗಿತದೆ. ನಾನು ಓಡ್ ಬಂದಿದ್ದೀನಿ ಇಲ್ಲಿ. ನಾನು ಇವತ್ತು ಕೊಡ್ತಾ ಇದ್ದಾರೆ ಅಂತ ಇನ್ನೂ ನಾನು ನಮ್ಮ ಅಲ್ಲಿಯವ್ರು ಯಾರು ನಮ್ಗೆ ಸಿಕ್ಕಿಲ್ಲ, ಸಿಕ್ಕಿದ್ದಾನೆ ನಮ್ಮ ಕಡೆ ಡಿ ಎಫ್ ಅವನ್ನ ಕಳಿಸಿದ್ದೀನಿ. ಅಲ್ಲಿ ಸರಿಯಾಗಿ ಮಾಹಿತಿನ ಕಲೆಕ್ಟ್ ಮಾಡಪ್ಪ ನೀನು ಅಂತ ಸೀದಾರ್ ಅಂತ ಹೋಗಿದ್ದಾರೆ. ನಾನು ಮುಗಿದ ತಕ್ಷಣ ಇಲ್ಲಿ ನೇರ ಬಂದ್ಬಿಟ್ಟಿನಿ. ನಾನು ಅಲ್ಲೆಲ್ಲ ಹೋಗಿಲ್ಲ, ಫಸ್ಟ್ ಬಾಡಿ ನೋಡೋಣ, ಇಲ್ಲ ಅವ್ರ ಕಡೆ ಜನ ಬಂದಿದ್ದಾರೆ ಅಂತ. ಆ ಕಡೆ ಇಲ್ಲಿ ಯಾರು ಸರಿಯಾಗಿ ಮಾಹಿತಿ ಆದೇಶ ಮಾಡಿದ್ರೆ ಹೇಗೆ ಸರ್ ಅಂತ ಮಾಡ್ತೀವಿ. ಈಗ ಅವ್ರ ಕಡೆಯಿಂದ ಅಲ್ಲಿಗೆ ಅರಣ್ಯಾಧಿಕಾರಿಗಳು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅಂತ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಘಟನೆ ನಡೆದು 5-6 ಗಂಟೆ ಆಗಿದೆ. ಇಂಡಿಪೆಂಡೆನ್ಸ್ ಡೇ ಮುಖ್ಯ ಅನ್ನೋ ಪ್ರಶ್ನೆ ಬೇರೆ. ಅದ್ರ ಜೊತೆಗೆ ನೀವು ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರು ಮಾಹಿತಿ ಕೊಡಲ್ಲ ಅನ್ನೋದಾದ್ರೆ ಇಲ್ಲ ಕೊಡ್ತಾರ್ರಿ. ನನಗೆ ಇನ್ನೂ ಅವ್ರು ಯಾರು ಸಿಕ್ಕಿಲ್ಲ. ಇನ್ನೂ ಯಾಕೆ ಕೊಡ್ತಾ ಇಲ್ಲ? ಒಬ್ರು ನಾನು ಹೇಳಿದ್ಲ ಆ ಮಟ್ಟಕ್ಕೆ ಕೊಟ್ಟಿದ್ದಾರೆ. ಯಾವ ಮಟ್ಟ ಕೊಟ್ಟಿದ್ದಾರೆ? ಅದೇ ನಾನು ಹೇಳಿದ್ನಲ್ಲ, ಅವರು ಬರ್ತಾಯಿದ್ರು ನಮ್ಮ ಮೇಲೆ ಗನ್ ಹಾರ್ಸಕ್ಕೆ ಪ್ರಯತ್ನ ಮಾಡೋಕೆ. ನಾವು ಗನ್ ನೋಡೋದು, ನಮ್ಮ ಕಡೆ ಗನ್ ನೋಡೋದಾರೆ ಮಾಹಿತಿ ನಮ್ಮ ಡಿ ಎಫ್ ಅವನಿಗೆ ಶ್ರೀಪತಿ. ಯಾರು ಕೊಡ್ಬೇಕಿತ್ತು ಮಾಹಿತಿ? ಮಾಹಿತಿನ ಗನೂರ್ ಪಾಕದಲ್ಲೇ ಕೊಡಬೇಕಾಗಿತ್ತು. ಅವ್ರು ಯಾರು ನಮ್ಗೆ ಸಿಕ್ಕಿಲ್ಲ, ಅವರೆಲ್ಲ ಗಲಾಟೆ. ಹೌದು, ತಮ್ಗೆ ಮಾಹಿತಿ ಇಲ್ಲ ಅಂತಂದ್ರೆ ಹೇಗೆ? ನಾನು ಇನ್ನೂ ನಾನು ಇಮಿಡಿಯೇಟ್ ಇಲ್ಲಿ ಓಡ್ ಬಂದಿದ್ದೀನಿ. ಇಲ್ಲಿ ಬದುಕರೆ ನಂಗೆ ಗೊತ್ತಾಗಿದೆ. ತಾವು ಕೂತಲ್ಲಿಯೇ ಮಾಹಿತಿ ತಗೊಳ್ಬಹುದು. ದೂರವಾಣಿ ಮುಖಾಂತರ ನೀವು ಮಾತ್ರ ಶಿಪ್ಪು ಮಾತಾಡಿದೆ, ಅವನು ಅದೇ ಹೇಳ್ತಾ ಇರೋದು. ಅದು ನಾನೀಗ ಅಲ್ಲಿ ನೋಡ್ತೀನಿ, ಅಲ್ಲಿ ಜನಗಳಿಂದ ಮಾಹಿತಿ ತಗೋಬೇಕಲ್ಲ ನಾವು. ಈಗ ಒಂದು ಸೈಡ್ ಆಯ್ತದೆ, ಅವರು ಸಮರ್ಥಿಸ್ಕೊತಾರೆ ನಮ್ದೇ ಸರಿ ಏನೋ ಮಟ್ಟಿಗೆ. ಅದನ್ನು ನಾವು ಅದು ತಪ್ಪಾಗಿದೆ ಅಂತ ಹೇಳಿದ್ನಲ್ಲ. ಅಲ್ಲಿ ಬಾಡಿ ಎತ್ತಿರೋ ತಪ್ಪು ಅಂತ ನನಗೆ ಗೊತ್ತಿದೆ. ಯಾಕಂದ್ರೆ ಬಾಡಿನ ಆ ಜಾಗದಲ್ಲಿ ಎತ್ಕೊಂಡು ಬಂದಿರೋದೇ ಅವರು ತಪ್ಪು. ಅದಾದ್ಮೇಲೆ ಅವ್ರು ಗಲಾಟೆ ಆಯ್ತದೆ, ಮೈಸೂರು ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ಅವೆಲ್ಲ ನಾವು ನೋಡ್ತೀವಿ, ಪರಿಶೀಲನೆ ಮಾಡ್ತೀನಿ. ಈಗ ಒಂದು ಅಧಿಕಾರಿಗಳು ಕರ್ತವ್ಯ. ಇದು ನಿಮಗೆ ಮಾಡಿರೋ ಅವಮಾನ, ಇದು ನಿಮ್ಮ ಸರ್ಕಾರಕ್ಕೆ ಮಾಡೋ ಅವಮಾನ. ಕ್ರಮ ತಗೋತೀವಿ ಅದಕ್ಕೆ. ಈಗಾಗಲೇ ನಮ್ಮ ಸರ್ಕಾರಕ್ಕೂ ಮುಗಿಸಿದ್ದೀವಿ, ಈ ಕ್ರಮ ತಗೋತೀವಿ. ಒಂದು ಅಧಿಕಾರಿಗಳು ನಿಮ್ಮ ಹಿಡಿತದಲ್ಲಿ ಇಲ್ವಾ ಸರ್? ಇನ್ಯಾರು ಇರ್ತಾರೆ ಅವರು ಮಾಹಿತಿ ಕೊಡ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ಅವ್ರು ಈ ತರ ಫಾಲ್ಸ್ ಮಾಹಿತಿಗಳು ಕೊಡ್ತಾ ಇದಾರೆ. ಅದನ್ನ ನಾನು ಒಪ್ತಾ ಇಲ್ಲ, ನಾನು ನೋಡ್ತೀನಿ. ಯಾವಾಗ ಶಿಫ್ಟ್ ಆಗುತ್ತೆ ಸರ್? ಮತ್ತೆ ನಾನು ಯಾಕ್ರಿ ಮಾಡಕ್ ಹೋಗ್ಲಿ? ನಾನು ನನ್ಗೇನಾಗಬೇಕಾಗಿದೆ ಅಂತ ಅದನ್ನೇ ತಪ್ಪಾಗಿದೆ ಅಂತ ಹೇಳ್ತಾರೆ. ಇನ್ನೂ ಯಾವುದು ಸರಿಯಾಗಿ ನಮ್ಮ ಮಾಹಿತಿ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ, ನಾನು ಆದ ತಕ್ಷಣ ಇಮಿಡಿಯೇಟ್ ಇಲ್ಲಿ ಸೀದಾ ನಾನು ಡಿ ಸಿ ಬಾಡಿ ಎಲ್ಲ ಶಿಫ್ಟ್ ಮಾಡ್ಬೇಕಾದ್ರೆ ಯಾರು ಒಪ್ಪಿಗೆ ತಗೊಂಡ್ರು? ಯಾರು ತಪ್ಪಾಗಿದೆ ಅಂತ ನಾನೇ ಹೇಳ್ತಾ ಇರಲ್ಲ. ಅವ್ರು ತಪ್ಪಾಗಿದೆ, ಫಾರೆಸ್ಟ್ ಇಲಾಖೆ ತಪ್ಪಾಗಿದೆ. ಯಾರು ಪರ್ಮಿಷನ್ ಕೊಟ್ಟಿಲ್ಲ. ಕ್ರಮ ಆಗುತ್ತೆ ಸರ್? ಅರಣ್ಯಾಧಿಕಾರಿಗಳ ಮೇಲೆ ಕ್ರಮ ಖಂಡಿತವಾಗಿ ತಗೋತೀವಿ. ಯಾರ ವಿರುದ್ಧ ಯಾರ್ಯಾರ ವಿರುದ್ಧ ಕ್ರಮ ತಗೋತೀರಾ ಅಂತ? ಈಗ ಯಾರು ಶೂಟೌಟ್ ಮಾಡಿರ್ತಾರೆ, ಒಂದು ಮೇಲ್ಪಟ್ಟ ಅಧಿಕಾರಿ ಅವರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ, ಅವ್ರ ಮೇಲೆ ತಗೋತೀವಿ. ಈಗ ಬಾಡಿ ಈಗ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ, ಕಂಪ್ಲೀಟ್ ಕೊಡಬೇಕು. ಅವ್ರಿಂದ ನಾವು ಕೊಡಲ್ಲ ಅಂತ ಗಲಾಟೆ ನಡೆದ 1000 ಜನ. ನಾವೀಗ ತುರ್ತು ಅಲ್ಲೇ ಹೋಗ್ತೀವಿ.